ದೇಶದ ರಾಜಧಾನಿ ದೆಹಲಿಯಲ್ಲಿ ಮಕ್ಕಳ ನಾಪತ್ತೆ ಪ್ರಕರಣ ಹೆಚ್ಚಾಗ್ತಾ ಇದೆಯಂತೆ. ಪೋಷಕರಲ್ಲಿ ಆತಂಕದ ಛಾಯೆ ಮೂಡಿದೆ. ಮಲಗಿದ ಮಕ್ಕಳು ಇದ್ದಕ್ಕಿದ್ದ ಹಾಗೆ ನಾಪತ್ತೆಯಾಗ್ತಿದ್ದಾರೆ. ಮನೆಯಿಂದ ಹೋದವರು ಮತ್ತೆ ಮರಳಿ ಮನೆಗೆ ಬರ್ತಾ ಇಲ್ಲ. ದೆಹಲಿ ಪೋಷಕರಲ್ಲಿ ಆತಂಕ. ಸಾಕಿ ಸಲಹಿದ ಮಕ್ಕಳ ಹುಡುಕಾಟದಲ್ಲಿ ಪೋಷಕರು. ಅರೆ, ದೇಶದ ರಾಜಧಾನಿಗೆ ಈ ತರಹದ್ದೊಂದು ಸ್ಥಿತಿ ಆದರೆ ಕತೆ ಏನು? ಮಲಗಿದ್ದ ಮಕ್ಕಳು ಇದ್ದಕ್ಕಿದ್ದ ಹಾಗೆ ಕಾಣಿಸಿಕೊಳ್ಳೋದಿಲ್ವಂತೆ. ದೆಹಲಿಯಲ್ಲಿ ಮಕ್ಕಳ ನಾಪತ್ತೆ ಪ್ರಕರಣ, ಮಕ್ಕಳ ಕಳ್ಳರ ಹಾವಳಿ ದೆಹಲಿಯಲ್ಲಿ ಜಾಸ್ತಿ ಆಗಿದೆ. ಹಾಗಾದರೆ ಇದಕ್ಕೆ ಪರಿಹಾರ ಏನು? ದೆಹಲಿ ಪೋಷಕರಲ್ಲಿ ಮೂಡಿದ ಆತಂಕ. ಇದ್ದಕ್ಕಿದ್ದ ಹಾಗೆ ಮಕ್ಕಳು ನಾಪತ್ತೆಯಾಗ್ತಿದ್ದಾರೆ. ಕಂಪ್ಲೇಂಟ್ ಕೊಟ್ಟರೂ ಕೂಡ ಹುಡುಕೋದಕ್ಕೂ ಕಷ್ಟ. ಈ ಪ್ರಕರಣದಲ್ಲಿ ಜನವರಿ ತಿಂಗಳು 1ರಲ್ಲೇ 800 ನಾಪತ್ತೆ ಪ್ರಕರಣಗಳು ದಾಖಲಾಗಿದ್ದಾವೆ. 11% ಮಕ್ಕಳು ಈವರೆಗೂ ಪತ್ತೆಯಾಗಿಲ್ಲ. ದೆಹಲಿಯಂತಹ ದೊಡ್ಡ ನಗರಗಳಲ್ಲಿ ಮಕ್ಕಳ ನಾಪತ್ತೆ ಪ್ರಕರಣಗಳು ದಾಖಲಾಗ್ತಾ ಇದೆ. ಇನ್ನು ನಾಪತ್ತೆ ಪ್ರಕರಣಗಳು ದಾಖಲಾದಾಗ ಅದರಲ್ಲಿ 11% ಮಕ್ಕಳು ಮಾತ್ರ ಸಿಗ್ತಿದ್ದಾರೆ. ಇನ್ನು ಉಳಿದವು ಸಿಗ್ತಿಲ್ಲ. ಹುಡುಕೋದಕ್ಕೆ ಕಷ್ಟ ಆಗ್ತಾ ಇದೆ ಪೊಲೀಸ್ನವರಿಗೆ. ಈ ಕಿಡ್ನ್ಯಾಪಿಂಗ್ ಏನು ಜಾಲ ಇದಾವಲ್ಲ, ಅದು ಅತಿ ದೊಡ್ಡ ನೆಟ್ವರ್ಕು. ಮಕ್ಕಳನ್ನು ಕದ್ದು ಆ ಮಕ್ಕಳ ಅಂಗಾಂಗಗಳನ್ನು ಕಸಿಯುವಂತಹದ್ದು, ಆ ಮಕ್ಕಳ ಕಿಡ್ನಿಯನ್ನು ಮಾರಾಟ ಮಾಡುವಂತಹದ್ದು, ಆ ಮಕ್ಕಳ ಶ್ವಾಸಕೋಶದಿಂದ ಹಿಡಿದು ಹೊಟ್ಟೆ ಒಳಗೆ ಏನೇನಿದೆಯೋ ಎಲ್ಲವನ್ನೂ ಕೂಡ ಬಗದು ಬಾಯಿಗೆ ಹಾಕ್ತಾರೆ. ರಸ್ತೆ ಬದಿಯಲ್ಲಿ ಮಲಗುವಂತಹ ಮಕ್ಕಳನ್ನು ಕೂಡ ಎತ್ಕೊಂಡು ಹೋಗ್ತಾರೆ. ಜನವರಿ ತಿಂಗಳಲ್ಲಿ ಮಾತ್ರ 800ಕ್ಕೂ ಹೆಚ್ಚು ಮಂದಿ ಮಕ್ಕಳ ನಾಪತ್ತೆ. ಇದನ್ನ ಹೆತ್ತವರಿಗೆ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಬಗಲಲ್ಲಿ ಮಲಗಿದ್ದ ನನ್ನ ಮಗ ಬೆಳಗಾಗೋ ಅಷ್ಟರಲ್ಲಿ ಇಲ್ಲ. ಕಂಪ್ಲೇಂಟ್ ಕೊಟ್ಟರು ಹುಡ್ಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದರೆ ಈ ಕಿಡ್ನ್ಯಾಪರ್ಗಳ ನೆಟ್ವರ್ಕು ಅದೆಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಎತ್ಕೊಂಡೋಗಿ ಮಕ್ಕಳನ್ನ ಅದೇನು ಮಾಡ್ತವರು? ಇದು ದೇಶದ ರಾಜಧಾನಿಗೆ ಈ ಸ್ಥಿತಿ ನಿಜಕ್ಕೂ ಕೂಡ ಆತಂಕ. ಇದು ಅತ್ಯಂತ ಅಪಾಯದ ಮುನ್ಸೂಚನೆ ಅಲ್ವಾ? ಸಾಕಿ ಸಲಹಿ ಭುಜದೆತ್ತರಕ್ಕೆ ಬೆಳೆಸಿರೋ ಮಕ್ಕಳು ಇದಕ್ಕಿದಾಗೆ ಯಾವನೋ ಅಷಡ್ಡಾಳರು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋದಾದರೆ ಆ ಮಕ್ಕಳ ಪೋಷಕರ ಸಂಕಟಕ್ಕೆ ಮುಲಾಮ್ ಹಚ್ಚೋರು ಯಾರು? ಸಹಿಸಿಕೊಳ್ಳೋದಕ್ಕೆ ಸಾಧ್ಯನಾ ತಂದೆ ತಾಯಿಗೆ? ಜನವರಿ ತಿಂಗಳು 1ರಲ್ಲೇ 800ಕ್ಕೂ ಹೆಚ್ಚು ಮಂದಿ ಮಕ್ಕಳು ನಾಪತ್ತೆಯಾಗಿದ್ದಾರೆ. ಹಿಂಗೆಲ್ಲ ನಾಪತ್ತೆಯಾದರೂ ಕೂಡ ಅದನ್ನು ಭೇದಿಸಿ ಹಿಡಿಯುವಂತಹದ್ದು ಕೇವಲ 11% ಮಕ್ಕಳು ಮಾತ್ರ. ಅಂದರೆ ಹುಡುಕಾಡಿ ಸಿಕ್ಕಿರುವ ಮಕ್ಕಳು 100ರಲ್ಲಿ 11% ಮಾತ್ರ. ಉಳಿದವು ಸಿಗ್ತಾ ಇಲ್ಲ. ಕಾರಣ ಅವ್ರನ್ನ ಹುಡುಕೋದಕ್ಕೆ ಕಷ್ಟ ಆಗ್ತಾ ಇದೆ. ಈ ಕಿಡ್ನ್ಯಾಪರ್ಗಳು ಅತ್ಯಂತ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ. ಮನೆಗೆ ನುಗ್ಗಿ ಮಲಗಿರುವ ಮಕ್ಕಳಿಗೆ ಅನಸ್ತೇಷಿಯಾ ಕೊಟ್ಟು ಎತ್ಕೊಂಡು ಹೋಗುವಂತಹ ಹಂತಕ್ಕೂ ಕೂಡ ಕಿಡ್ನ್ಯಾಪರ್ಗಳು ಬಂದಿರೋದು ನಿಜಕ್ಕೂ ಕೂಡ ಅಪಾಯ ಮತ್ತು ಆತಂಕ. ಇದಾಗಿತ್ತು ಈ ಕ್ಷಣದ ಸುದ್ದಿ. ನೋಡ್ತಾ ಇರಿ ಫ್ರೀಡಂ ಟಿವಿ. ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.